ಶಾಸಕ ರಾಜು ಕಾಗೆ ಅಸಮಾಧಾನ ವಿಚಾರಕ್ಕೆ ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರನ್ನ ಕರೆದು ನಾನು ಮಾತನಾಡ್ತೀನಿ, ಸಿಎಂ ಅನುದಾನ ಅಂತ ಇದೆಯಾ, ಅವ್ರು ಹೇಳ್ತಾರಪ್ಪ ಕರೆದು ಮಾತಾಡ್ತೀನಿ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿರೋದು. ಈಗಾಗಲೇ ರಾಜು ಕಾಗೆ ಅವರು ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಅಸಮಾಧಾನ ಹೊರ ಹಾಕಿರೋದ್ರಿಂದ ಅನುದಾನಕ್ಕೆ ಸಂಬಂಧಪಟ್ಟಂತೆ ವರ್ಕ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಯಾವ ಕೆಲಸಗಳು ಆಗ್ತಾ ಇಲ್ಲ ಅಂತ ಬೇಸರ ಹೊರ ಹಾಕಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂದ್ರಲ್ಲ ಸಿಎಂ ಸಿದ್ದರಾಮಯ್ಯನವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರು ಕರೆದು ಮಾತಾಡ್ತೀನಿ, ಏನು ಅನುದಾನ ಕೊಟ್ಟಿದ್ದಂತ, ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ನಲ್ಲಿ, ಸಿಎಂ ಅನುದಾನ ಅಂತ ಇದೆಯಾ ಹೇಳ್ತಾರಪ್ಪ. ನಾವು ಗ್ರ್ಯಾಂಟ್ಸ್ ಕೊಡೋದನ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು ಸಿಎಂ ಅನುದಾನ ಅಂತ ಇಲ್ಲ, ವಿಶೇಷ ಅನುದಾನ ಕೊಡ್ಬೇಕಾದ್ರೆ ಕೊಡೋದ್ ಕಡೆ ಕೊಡ್ತೀವಿ ಅಷ್ಟೇ. ನೋಡಿ ಕರೆದು ಮಾತಾಡ್ತೀವಿ. ಯಾರು ಕರೆದು ಮಾತಾಡ್ತೀನಿ, ಏನು ಅನುದಾನ ಕೊಟ್ಟಿದ್ದಂತ, ಇನ್ನು ಬಿಆರ್ ಪಾಟೀಲ್ ಅವರ ಆರೋಪಕ್ಕೂ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟರು. ಶಾಸಕ ಬಿಆರ್ ಪಾಟೀಲ್ ಅವರನ್ನ ನಾನು ಕರೆದಿದ್ದೆ, ಆದ್ರೆ ಅವರು ಆಯೋಜಕರು ಕರೆದಿಲ್ಲ, ಬರಲ್ಲ ಅಂತೇಳಿ ಅಂದ್ರು. ಆಯೋಜಕರು ಕರೆದಿಲ್ಲ, ಹಂಗಾಗಿ ನಾನು ಬರಲ್ಲ ಅಂದ್ರು. ಜೂನ್ 25ನೇ ತಾರೀಕು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಸಿಎಂ ಕಡೆಯಿಂದ ಒಂದು ಬುಲಾವ್ ಹೋಗಿತ್ತು, ಶಾಸಕ ಬಿಆರ್ ಪಾಟೀಲ್ ಅವರು ಭೇಟಿ ಆಗಬೇಕು ಮಾತನಾಡಿ ಅಂತ. ಹಂಗಿದ್ರು ಕೂಡ ಬಿಆರ್ ಪಾಟೀಲ್ ಅವರು ಮಾತಾಡೋದಕ್ಕೆ ಹೋಗಿಲ್ಲ. ಕಾರಣ ಆಯೋಜಕರು ನನ್ನನ್ನು ಕರೆದಿಲ್ಲ ಅಂತೇಳಿ ಬಿಆರ್ ಪಾಟೀಲ್ ಅವರು ಹೇಳಿದ್ದಾರಂತೆ. ಇದೇ ಮಾತನ್ನ ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿರೋದು. 25ನೇ ತಾರೀಕು ಭೇಟಿ ಮಾಡ್ತೀನಿ ಅಂದಿದ್ದಾರೆ, ನೋಡೋಣ ಅಂತೇಳಿ ಸಿದ್ದರಾಮಯ್ಯನವರ ಹೇಳಿಕೆ ಇದು ರಾಯಚೂರಿನಲ್ಲಿ. ಯಾರು ಹೇಳಿದವರು? ನಾನಲ್ಲೇ ಇನ್ವೈಟ್ ಮಾಡೋರು. ಯಾರು ಇನ್ವೈಟ್ ಮಾಡೋರು? ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ, ಅವರು ನನ್ನ ಕರೆದಿಲ್ಲ, ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಬಾಪ 25ಕ್ಕೆ ತಪ್ಪದೆ ಬಂದು ಭೇಟಿ ಆಗು ಅಂತ ಹೇಳಿದ್ದೀನಿ. ಯಾರು ಹೇಳಿದವರು? ನಾನಲ್ಲೇ ಇನ್ವೈಟ್ ಮಾಡೋರು. ಯಾರು ಇನ್ವೈಟ್ ಮಾಡೋರು? ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ, ಅವರು ನನ್ನ ಕರೆದಿಲ್ಲ, ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಬಾಪ 25ಕ್ಕೆ ತಪ್ಪದೆ ಬಂದು ಭೇಟಿ ಆಗು.